ಈ ಮನೆ ಬಿಟ್ಟು ಓಡ್ ಹೋಗುವಂತ ಒಂದು ಥಾಟ್ ಮೋಸ್ಟ್ ಮಕ್ಳಿಗೆ ಒಂದು ವಯಸ್ಸಲ್ಲಿ ಬಂದಿರುತ್ತೆ. ಸಾಕ್ ಬಿಡುಗರು, ಇದು ನಮ್ಮ ಅಪ್ಪ ಅಮ್ಮ ಸುಮ್ ಕಾಟ ಕೊಡ್ತಾರೆ, ಓಡೋಗ್ಬಿಟ್ರೆ ಸಾಕು ಅಂತ. ಈ ಥರದ ಥಾಟ್ ಮೋಸ್ಟ್ ಆಫ್ ದೆಮ್, ಎಸ್ಪೆಷಲಿ ಹುಡುಗರಲ್ಲಿ ತುಂಬಾ ಕಾಮನ್ ಆಗಿ ಬರುವಂತಹ ಒಂದು ಥಾಟ್ ಅಂತ ಇದು. ಅದೇ ಬಂದಂತಹ ಥಾಟ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಕಾರ್ಯಗತ ಮಾಡಿದಂತಹ ಈ ಒಬ್ಬ ಮಹಾನ್ ಭಾವರ ಜೊತೆ ನಾನು ಮಾತಾಡ್ತಿದ್ದೀನಿ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ವೆಲ್ ನೋನ್ ನಿರ್ದೇಶಕರು ಸಹ ಇವತ್ತಿಗೆ. ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾನ ನಿರ್ದೇಶನ ಮಾಡಿದಂತಹ ಗುರುದತ್ತ ಗಾಣಿಗ. ತುಂಬಾ ಚಿಕ್ಕ ವಯಸ್ಸಲ್ಲಿ ಏನು ಡಿಗ್ರಿನೂ ಮಾಡಿಲ್ಲ, ಏನಿಲ್ಲ, ಮನೆ ಬಿಟ್ಟು ಓಡ್ ಬಂದ್ರು, ಸಿನಿಮಾ ಮಾಡ್ಬೇಕಷ್ಟೇ ಗೊತ್ತು. ಬೆಂಗಳೂರು ಓಡ್ ಬಂದ್ರಂತೆ. ಅಲ್ಲಿಂದ ಇಮ್ಯಾಜಿನ್ ಯುವರ್ ಜರ್ನಿ. ಆ ಕಥೆನೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ನಾನೇನು ಹೇಳಲ್ಲ, ನೀವು ಕೇಳಿಸ್ಕೊಳ್ಳಿ. ನೇತ್ರ ಜೊತೆ ರೇಡಿಯೋ ಸಿಟಿ 91.1 ಅಲ್ಲಿ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ಬಾಂಬೆ ಬಾಲಿವುಡ್ ಹೋಗೋ ಪ್ಲಾನ್ ಮಾಡಲಿಲ್ಲ. ದೂರ ಅಲ್ಲ, ಸ್ವಲ್ಪ ಬೆಂಗಳೂರು ಹತ್ರ, ಬಸ್ ಚಾರ್ಜ್ ಕಮ್ಮಿ, ಬೇಗ ಒಂದ್ ರಾತ್ರಿ ಟ್ರಾವೆಲ್ ಮಾಡಿದ್ರು ಬಂದ್ಬಿಡ್ಬೋದು. ಬಾಂಬೆ ಐಡಿಯಾ ಇಲ್ಲ, ಲ್ಯಾಂಗ್ವೇಜ್ ಗೊತ್ತಿಲ್ಲ, ರೆಸ್ಟ್ರಿಕ್ಷನ್ ಜಾಸ್ತಿ, ಹಂಗಾಗಿ ಅಲ್ಲಿ ಹೋಗದೆ ಇರೋದೇ ಒಳ್ಳೇದಾಯ್ತು ಅಂತ ಅನ್ಸುತ್ತೆ ಇವಾಗ. ಬಟ್ ಅಷ್ಟು ವರ್ಷ ಆಸ್ ಅ ನೋಬಡಿ ಊರಿಗೆ ಬಂದು ಒಂದು ಗೇಟ್ ಒಳಗಡೆ ಎಂಟರ್ ಆಗಕ್ಕೆ 6 ತಿಂಗಳು ತಗೋತೀರಾ. ಟು ಲ್ಯಾಂಡಿಂಗ್ ಯುವರ್ ಬಿಗ್ಗೆಸ್ಟ್ ಸಿನಿಮಾ, ದೊಡ್ಡ ದೊಡ್ಡ ಫಿಲ್ಮ್ ಮೇಕರ್ಸ್ ಅದು ಕನಸು. ಟು ದಿಸ್ ಡೇ ಈ ಕಡೆ ರೆಬೆಲ್ ಸ್ಟಾರ್, ಇನ್ನೊಂದ್ ಕಡೆ ಬಾದ್ಶಾ, ಇಂಥ ಹೆವಿ ವೇಟ್ಸ್ ಅವ್ರಿಗೆ ಆಕ್ಷನ್ ಕಟ್ ಹೇಳೋದೇ. ಹೌ ಡಿಡ್ ಇಟ್ ಆಲ್ ಹ್ಯಾಪನ್? ಸುದೀಪ್ ಸರ್ ಅವರು ಈ ಹುಡುಗ ಡೈರೆಕ್ಟ್ ಮಾಡ್ತಾನೆ, ಇವನ ಹತ್ರ ಡೈರೆಕ್ಟರ್ ಆಗೋ ಪೊಟೆನ್ಶಿಯಲ್ ಇದೆ ಅಂತ ಮಾಣಿಕ್ಯ ಶೂಟಿಂಗ್ ಮಾಡಿದ 2 ದಿನಕ್ಕೆ ಅವರು ಪ್ರಿಯಾಕ ಹತ್ರ ಹೇಳಿದ್ರು. ಪ್ರಿಯಾಕ ನನಗೆ ಹೇಳಿದ್ರು, ಗುರು ನೀನು ಸುದೀಪ್ ಹೇಳ್ತಾ ಇದ್ರು ನಿನ್ ಡೈರೆಕ್ಟರ್ ಆಗೋ ಪೊಟೆನ್ಶಿಯಲ್ ಇದೆಯಂತೆ ಕಣೋ. ಸೊ ಅದು ಅವ್ರ ನಂಬಿಕೆ. ಯಾಕಂದ್ರೆ ಅಂಬಿಗೆ ನಾನು ಫಸ್ಟ್ ಅಂಡ್ ಫೈನಲ್ ಚಾಯ್ಸ್ ಅಲ್ಲ, ಅಂಬಿ ಬೇರೆಯವ್ರು ಡೈರೆಕ್ಟ್ ಮಾಡಬೇಕಾಗಿತ್ತು. ಅಂಬಿ ನಂದಕಿಶೋರ್ ಅವರು ಡೈರೆಕ್ಟ್ ಮಾಡಬೇಕಾಗಿತ್ತು. ಅದಾದ್ಮೇಲೆ ಅವ್ರು ಆ ಟೈಮಲ್ಲಿ ಪೊಗರು ಮಾಡ್ತಾ ಇದ್ರು, ಬಿಸಿ ಇದ್ರು, ಮಾಡಕ್ಕಾಗ್ಲಿಲ್ಲ. ಎರಡನ್ನೂ, ಬಿಕಾಸ್ ಪೊಗರು ದೊಡ್ಡ ಪ್ರಾಜೆಕ್ಟ್, ಅಂಬಿ ದೊಡ್ಡ ಪ್ರಾಜೆಕ್ಟ್, ಎರಡನ್ನೂ ಅಟ್ ಅ ಟೈಮ್ ಹ್ಯಾಂಡಲ್ ಮಾಡಕ್ಕಾಗಲ್ಲ, ಯಾವ್ದಾದ್ರು ಒಂದ್ ಮಾಡಿ ಅಂತಂದಾಗ ಅವ್ರು ಇಲ್ಲ, ಪೊಗರು ಆಲ್ರೆಡಿ ಪ್ರಾಸೆಸ್ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ತರುಣ್ ಅವ್ರಿಗೆ ಬರುತ್ತೆ, ತರುಣ್ ಕಿಶೋರ್ ಅವ್ರು ಕೇಳ್ತಾರೆ. ಅವರು ಆಲ್ರೆಡಿ ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಬೇರೆ ಯಾರು ಆಪ್ಷನ್ ಅಂತ ಹುಡುಕ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ ನಾನು ನಂದೊಂದು ಕತೆ ಬರ್ಕೊಂಡು ಅದಕ್ಕೆ ಪ್ರೊಡ್ಯೂಸರ್ ಹುಡುಕ್ತಾ ಇರ್ತೀನಿ. ಅವಾಗಷ್ಟೇ ವಿಲನ್ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಆಚೆ ಬಂದು ನಾನೇ ಡೈರೆಕ್ಟ್ ಮಾಡಬೇಕು ಅಂತ ಒಂದು ಸಣ್ಣ ಕತೆ, ಒಂದು ಸಣ್ಣ ಬಜೆಟ್ ನ ಹೊಸಬ್ರು ಮಾಡುವಂತ ಒಂದು ಸಿನಿಮಾದ ಒಂದು ಕತೆ ಬರೆದು ಅದಕ್ಕೆ ಪ್ರೊಡ್ಯೂಸರ್ ಹುಡುಕ್ತಾ ಇರ್ತೀನಿ. ಅದನ್ನ ಜಾಕ್ ಮಂಜು ಅವ್ರಿಗೆ ಹೇಳಿರ್ತೀನಿ ಆ ಕತೆ. ಅವರು ಗುರು ಸಖತ್ತಾಗಿದೆ ಕತೆ, ಬಟ್ ನಾನು ಇವಾಗ ಪ್ರೊಡ್ಯೂಸ್ ಮಾಡೋ ಸಿಚುವೇಶನ್ ಇಲ್ಲ, ನಾನು ಬೇರೆ ಏನೋ ಮಾಡ್ತಾ ಇದ್ದೀನಿ ಅಂತ ಅವ್ರು ಅಂದಿರ್ತಾರೆ. ಸೊ 2 ಡಿಫ್ರೆಂಟ್ ಡೈಮೆನ್ಷನ್ ಟ್ರಾವೆಲ್ ನಡೀತಾ ಇರುತ್ತೆ. ನನ್ನ ಫಾಲೋಅಪ್ ನೆಕ್ಸ್ಟ್ ಲೆವೆಲ್ ಫಾಲೋಅಪ್. ನೀವು ಅಂತಂದ್ರೆ ನಿಮ್ಗೆ 50 ಸತಿ ಅಣ್ಣ ಓಕೆನಾ ಆ ತರದೊಂದು ಫಾಲೋಅಪ್ ನಡೀತಾ ಇರುತ್ತೆ. ಸೊ ನಾನು ಅವ್ರಿಗೆ ರೆಗ್ಯುಲರ್ ಆಗಿ ಬೆಳಿಗ್ಗೆ ಒಂದು ಫೋನ್ ಮಾಡ್ತೀನಿ, ಅಣ್ಣ ಏನಾದ್ರು ಮೈಂಡ್ ಚೇಂಜ್ ಮಾಡ್ತೀರಾ ಫ್ಯೂಚರ್ ಅಂತ. ಸೊ ಆ ಟೈಮಲ್ಲಿ ಅವರು ಅಂಬಿಗೆ ಯಾರ ಹತ್ರ ಡೈರೆಕ್ಟ್ ಮಾಡಿಸ್ಬೇಕು ಅಂತ ಅವ್ರದ್ದೊಂದು ಟ್ರಾವೆಲ್ ನಡೀತಾ ಇರುತ್ತೆ. ಒಂದಿನ ಸುದೀಪ್ ಸರ್ ಮತ್ತೆ ಜಾಕ್ ಮಂಜು ಅವರು ಒಟ್ಟಿಗೆ ಒಂದು ಕಾರಲ್ಲಿ ಹೋಗ್ತಾ ಇರ್ತಾರೆ. ಅವಾಗ ನಾನು ಈ ಕಡೆಯಿಂದ ನಾನು ಫೋನ್ ಮಾಡಿರ್ತೀನಿ. ಅವಾಗ ಅವ್ರು ನನ್ನ ಫೋನ್ ಕಟ್ ಮಾಡಿ ಸುದೀಪ್ ಸರ್ ಹತ್ರ ಕೇಳಿರ್ತಾರೆ, ದೀಪು ಗುರು ಅಂತ ನಿಮ್ಮ ಅಸೋಸಿಯೇಟು ತುಂಬಾ ಒಳ್ಳೆ ಕತೆ ಮಾಡಿದ್ದಾನೆ, ಅದನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾವ್ದೋ ಕತೆ ಯಾಕೆ ಮಾಡಿಸ್ತೀಯ, ಬರಕ್ ಹೇಳು, ಅಂಬಿ ಮಾಡಕ್ ಹೇಳೋಣ ಅವನ ಹತ್ರ. ಸೊ ಗುರು ಅನ್ನೋ ಈ ಚಿಕ್ಕ ಹುಡುಗನ ತರ ಕಾಣಿಸೋ ಒಬ್ಬ ಟೆಕ್ನಿಷಿಯನ್ ಇದನ್ನಲ್ಲ, ಅವನ ಹತ್ರ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿಸಬಹುದು ಅನ್ನೋ ನಂಬಿಕೆ ಸುದೀಪ್ ಸರ್ದು. ಅದಾದ್ಮೇಲೆ ಮಂಜಾಣಂಗ್ ಟೆನ್ಷನ್ ಆಗುತ್ತೆ, ಅವ್ರನ್ನ ಹತ್ರ ಹೇಳ್ಕೊತಾರೆ. ಮಚ್ ಲೇಟರ್ ನಂಗೆ ಈ ಹುಡುಗ ಹೆಂಗ್ ಮಾಡ್ತಾನಪ್ಪ ಅಂತ ಅನ್ನೋದೆಲ್ಲ ಟೆನ್ಷನ್ ಇತ್ತು. ಬಟ್ ಅವ್ರ ಕಾನ್ಫಿಡೆನ್ಸ್ ಇತ್ತಲ್ಲ, ಮಾಡ್ತಾನೆ. ಆಮೇಲೆ ಫಸ್ಟ್ ಅಷ್ಟೇನೆ ಹತ್ರ ನೀವು ನಂಬಲ್ಲ, ಒಂದ್ಸತಿ ಮಾಡ್ತೀಯಾ ಅಂತ ಕೇಳ್ತಾರೆ. ಅದಾದ್ಮೇಲೆ ಅದೆಲ್ಲ ಆಗತ್ತೆ, ಪ್ರಾಸೆಸ್ ಎಲ್ಲ ಆಗತ್ತೆ. ಅಂಬರೀಷ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ರೆ ಅವ್ರದ್ದು ಅವಾಗಷ್ಟೇ ಅವರು ಹೌಸಿಂಗ್ ಮಿನಿಸ್ಟರ್, ಅಂಬರೀಷ್ ಹೌಸಿಂಗ್ ಮಿನಿಸ್ಟರ್ ಇರ್ತಾರೆ ನಮ್ಮ ಪ್ರಾಜೆಕ್ಟ್ ಕಮಿಟ್ ಆಗೋ ಟೈಮಲ್ಲಿ. ಈ ವಾಸ್ ಅ ಮಿನಿಸ್ಟರ್. ಅವ್ರ ಟೇಬಲ್ ನಿಮ್ಗೆ ಗೊತ್ತಲ್ಲ, ಬಿಗ್ ವಿತ್ ಆಲ್ ದ ಮಿನಿಸ್ಟರ್ಸ್, ಆಲ್ ದ ಬಿಗ್ ಪೀಪಲ್, ಪೊಲಿಟಿಷಿಯನ್ಸ್. ಅವರು ಬೇಸಿಕ್ಲಿ ಅಂಬರೀಷ್ ಅವರಂದ್ರೆ ಜನ, ಅಯ್ಯೋ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ತಾರೆ. ಅವರು ನೋಡ್ತಾರೆ, ನಾವು ಆಶೀರ್ವಾದ ತಗೋತೀವಿ, ಕೂರಿಸ್ತಾರೆ. ಅಣ್ಣ ನನ್ನ ಅಸೋಸಿಯೇಟ್ ಆಗಿದ್ದ ಗುರು ಅಂತ ಹುಡುಗ, ಅವನು ಇದನ್ನ ಡೈರೆಕ್ಟ್ ಮಾಡ್ತಾನೆ, ನನಗೆ ಕಾನ್ಫಿಡೆನ್ಸ್ ಇದೆ, ನೀವು ಅವನಿಗೊಂದು ಮಾಡಕ್ಕೊಂದಿದ್ದು ಅವಕಾಶ ಮಾಡ್ತೀವಿ. ಅಂಬರೀಷ್ ಅಣ್ಣ 1 ಸೆಕೆಂಡು ಯೋಚನೆ ಮಾಡಲ್ಲ, 1 ಸೆಕೆಂಡು ಯೋಚನೆ ಮಾಡಲ್ಲ, ಓಕೆ ಅಂತಂತಾರೆ. ಇದಾಗಿತ್ತು ಡೈರೆಕ್ಟರ್ ಗುರುದತ್ ಗಾಣಿಗ ಮಾತುಕತೆ ನೇತ್ರ ಜೊತೆ ರೇಡಿಯೋ ಸಿಟಿ 91.1.
ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.